ಓಂ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಕಂಚಿಗೆ ಹೋಗೋಣ ಬನ್ನಿ. ಇವತ್ತು ಒಂದಷ್ಟು ಮದುವೆ ಸೀರೆಗಳು, ಹಬ್ಬ ಬರ್ತಿದೆ ಅಲ್ವಾ ಯುಗಾದಿ ಹಬ್ಬಕ್ಕೆ, ಅದಕ್ಕೆಲ್ಲ ಒಂದಷ್ಟು ಟ್ರೆಡಿಷನಲ್ ರೇಷ್ಮೆ ಸೀರೆಗಳು, ಪ್ಯೂರ್ ಝರಿ ಇರುವಂಥ ಸೀರೆಗಳು ಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಮನ್ಸಿಗೆ ಬಂದರೆ ನಾವು ತಕ್ಷಣ ಹೋಗೋದು ಕಂಚಿಗೆ ಅಲ್ವಾ. ಆದರೆ ಕಂಚಿನೇ ನಮ್ಮ ಬೆಂಗಳೂರಿಗೆ ಬಂದಿದೆ ರೀ ಇವಾಗ. ನಾವು ಕಂಚಿಗೆ ಹೋಗ್ಬೇಕಾದಂಥ ನೆಸೆಸಿಟಿ ಏನೂ ಇಲ್ಲ. ಯಾಕೆ ಅಂತಂದರೆ ಟೈಮು ಮತ್ತು ದುಡ್ಡು ಹೋಗೋಕ್ಕೆ ಬರೋಕ್ಕೆ ಎಲ್ಲ ನಾವು ಸೇವ್ ಮಾಡ್ಕೋಬೋದು. ಯಾಕೆ ಅಂತ ಕೇಳ್ತೀರಾ? ನಲ್ಲಿ ಕಂದಸ್ವಾಮಿ ಅವರು ಅವರೇ ನೇಯ್ದು ಮಾರ್ಕೆಟಿಗೆ ತರುವಂಥ ಸೀರೆಗಳನ್ನ ಇವಾಗ ಬೆಂಗಳೂರಲ್ಲಿ ಕೂಡ ಅಂಗಡಿ ಓಪನ್ ಮಾಡಿ ನಮಗೂ ಕೂಡ ಕಂಚಿ ಸೀರೆಗಳು ಬೆಂಗಳೂರಲ್ಲೇ ಸಿಗೋ ಥರ ಮಾಡಿದ್ದಾರೆ. ನಲ್ಲಿ ಕಂದಸ್ವಾಮಿ ಅಂತ ಅಂದ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ ಇದು ಬರುವಂಥದ್ದು ಅನ್ನಕುಟೀರ ಬರುತ್ತಲ್ಲ ಕತ್ರಗುಪ್ಪೆ ಹತ್ರ, ಅಲ್ಲೇ ಬರುತ್ತೆ. ನಾನು ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಲೊಕೇಶನ್ ಎಲ್ಲ ಕರೆಕ್ಟಾಗಿ ತೋರಿಸ್ತೀನಿ ನಾನು. ಈಗ ಫ್ಯಾನ್ಸಿ ಮತ್ತು ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಆಗಿರುವಂಥದ್ದು ಕಲಂಕಾರಿ ಸೀರೆಗಳು. ಆ ಕಲಂಕಾರಿ ಸೀರೆಗಳಿಗೆ ಈ ಕಂಚಿ ಬಾರ್ಡರ್ನ ಒಂದು ಟ್ರೆಂಡು ತುಂಬ ವೈರಲ್ ಆಗ್ತಾ ಇದೆ ಇವಾಗ. ನಾವು ಎಷ್ಟೇ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಪ್ಯೂರ್ ಕಂಚಿ ಬೇಕು, ಪ್ಯೂರ್ ಝರಿದ್ ಬೇಕು ಅಂತಂದರೆ ನಮಗೆ ಸ್ವಲ್ಪ ಸಿಗೋವಂಥದ್ದು ಕಷ್ಟನೇ. ಇವಾಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಂದು ಒಡವೆ ಆಗಲಿ ಅಥವಾ ಸೀರೆ ಆಗಲಿ ಮಾರ್ಕೆಟಿಗೆ ಬಂದ ತಕ್ಷಣ ಅದ್ರದ್ದು ಇಮಿಟೇಷನ್ ಬಂದ್ಬಿಡುತ್ತೆ ಮಾರ್ಕೆಟ್ಗೆ. ಅಂದರೆ ಎಲ್ಲ ವರ್ಗದವ್ರಿಗೂ ಕೈಗೂ ಸಿಗಬೇಕು ಅಂತ. ಅದನ್ನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಎಸ್ಪೆಷಲಿ ನಾವು ಹೆಣ್ಮಕ್ಳುಗಳು ಒಂದು ಒಡವೆ ಆಗಲಿ ಸೀರೆಗಳಾಗಲಿ ನೋಡಿದ ತಕ್ಷಣ ನಮ್ಮ ವಾರ್ಡ್ರೋಬಲ್ಲಿ ಎಷ್ಟೇ ಒಡವೆ ಇರಲಿ ಎಷ್ಟೇ ಸೀರೆ ಇರಲಿ ಒಳ್ಳೆ ಕಲರ್ ಕಾಂಬಿನೇಷನ್ ನಮಗಿಷ್ಟ ಆಗುವಂಥದ್ದು ಸಿಕ್ತು ಅಂತಂದರೆ ನಾವು ಹುಡ್ಕೊಂಡು ಹೋಗ್ತಿರೋವಂಥದ್ದು ಒಂದಷ್ಟು ಜನ ತುಂಬ ಇಷ್ಟಪಡ್ತೀವಿ ನಾವು ಹೆಣ್ಮಕ್ಳುಗಳು. ನೀವು ಅಗ್ರಿ ಮಾಡ್ತೀರಾ ಅಂತ ಅನ್ಕೋತೀನಿ. ನಂದು ಸ್ವಲ್ಪ ಅದೇ ಥರ ಮೈಂಡ್ ಸೆಟ್ಟು. ತುಂಬ ಕಂಟ್ರೋಲ್ ಮಾಡ್ಕೋತೀನಿ. ಅನಿವಾರ್ಯತೆ ಇಲ್ಲದೆ ಇದ್ದಾಗ ಏನಕ್ಕೆ ತೊಗೋಬೇಕು ಅಂತ. ಒಂದೊಂದು ಸರಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ನು ಮತ್ತು ನಮ್ಮ ಬಜೆಟ್ ಫ್ರೆಂಡ್ಲಿ ಆಗಿರೋಂಥ ಸೀರೆಗಳು ಒಡವೆಗಳು ಕಣ್ಣಿಗೆ ಕಾಣಿಸಿದ್ರೆ ತೊಗೊಂಬಿಡ್ಬೇಕು ಅಂತ ತುಂಬ ಆಸೆ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಇಲ್ಲಿ ಪೇಸ್ಟಲ್ ಕಲರಿಂದ ಹಿಡಿದು ಡಾರ್ಕ್ ಕಲರ್ ಕಾಂಬಿನೇಷನ್ ಇಷ್ಟಪಡೋರಿಗೆ ಎಲ್ಲ ಥರ ವೆರೈಟಿ ಸೀರೆಗಳು. ಅಂದರೆ ಬಾರ್ಡರು ಸ್ಮಾಲ್ ಬೇಕಾ ದೊಡ್ಡದು ಬೇಕಾ, ಮತ್ತು ಝರಿ ಯಾವ ಥರ ಇರಬೇಕು, ಮತ್ತು ಆವಾಗಲೇ ಹೇಳ್ದಂಗೆ ಇವಾಗ ಟ್ರೆಂಡಿಂಗ್ ಅಲ್ವಾ ಈ ಕಲರ್ ಕಾಂಬಿನೇಷನ್ನು. ಎಲ್ಲ ಥರದ ಕಲರ್ ಕಾಂಬಿನೇಷನಲ್ಲೂ ಕೂಡ ಪ್ಯೂರ್ ಝರಿ ಸೀರೆಗಳು, ಪ್ಯೂರ್ ಸಿಲ್ಕ್ ಸೀರೆಗಳು ಸಿಗ್ತಾ ಇವೆ. ಮದುವೆಗಳು ಮತ್ತು ಇವಾಗ ಯುಗಾದಿ ಹಬ್ಬ ಬರ್ತಿದೆ, ಮತ್ತು ಗಿಫ್ಟಿಂಗ್ ಪರ್ಪಸ್ಗಾಗಿರ್ಬೋದು, ಮತ್ತು ಮಕ್ಕಳಿಗೆ ಮದುವೆಗಳಿಗೆ ಮನೇಲಿ ಸಮಾರಂಭಗಳಿದ್ದರೆ ರೇಷ್ಮೆ ಲಂಗಗಳನ್ನ ಹಿಂದಿನ ಕಾಲದಲ್ಲಿ ಹೊಲಿಸ್ತಾ ಇದ್ರು. ಇವಾಗ ಫ್ಯಾನ್ಸಿ ಆಗಿರೋದನ್ನ ರೆಡಿಮೇಡ್ನ ಹೋಗಿ ತಂದ್ಬಿಡ್ತೀವಿ ನಾವು ಮಾರ್ಕೆಟ್ಗಳಲ್ಲಿ. ಆದರೆ ಇನ್ನೂ ತುಂಬ ಜನ ಇವಾಗ ಹಳೇದೆಲ್ಲ ಪುನಃ ಬರ್ತಾ ಇದೆ ಇವಾಗ ಚಾಲ್ತಿಗೆ. ಒಂದು ಬಾಳೆ ಎಲೆ ಊಟದ ಸಿಸ್ಟಮ್ ಆಗಿರ್ಬೋದು, ಈ ಥರ ಟ್ರೆಡಿಷನಲ್ ಸಿಲ್ಕ್ ಸೀರೆಗಳಾಗಿರ್ಬೋದು, ಮಕ್ಳಿಗೂ ಕೂಡ ಸಿಲ್ಕ್ ಫ್ಯಾಬ್ರಿಕ್ ತೊಗೊಂಡು ಅದರಲ್ಲಿ ಲಂಗ ಬ್ಲೌಸ್ ಹೊಲಿಸೋ ಅಂಥದ್ದಾಗಿರ್ಬೋದು, ಇದೆಲ್ಲ ಪುನಃ ವಾಪಸ್ ಬರ್ತಾ ಇದೆ ರೀ. ಯಾವುದು ಕೂಡ ಹಳೇದು ಓಲ್ಡ್ ಇಸ್ ಗೋಲ್ಡ್ ಅನ್ನಂಗೆ ಪುನಃ ವಾಪಸ್ ಬಂದೇ ಬರುತ್ತೆ. ಅದೇ ಟ್ರೆಂಡ್ ಆಗ್ತಾ ಇರೋದು. ಅವ್ರಿಗೆ ಮಕ್ಳುಗಳಿಗೆ ಲಂಗಗಳು ಹೊಲಿಸ್ಬೇಕು ಅಂತಂದರೆ ಅದಕ್ಕೂ ಕೂಡ 10,000ದಿಂದ ಸ್ಟಾರ್ಟ್ ಆಗುತ್ತೆ. ತೋರಿಸ್ತೀನಿ ನೋಡಿ, ಹಂಗೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ವಿಡಿಯೋ ನಿಮ್ಗೊಂದು ಐಡಿಯಾ ಸಿಕ್ಕುತ್ತೆ. ನೀವು ನೋಡ್ತಾ ಹೋಗಿ. ಪ್ರೀವಿಯಸ್ ವಿಡಿಯೋದಲ್ಲಿ ಒಂದಷ್ಟು ಜನ ಕಮೆಂಟ್ ಮಾಡಿದ್ರು, ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ನಾನು ಪಡ್ತೀನಿ. ನೀವು ನೋಡ್ತಾ ಹೋಗಿ ಕಲರ್ ಕಾಂಬಿನೇಷನ್ನು ಸೀರೆಗಳು ಎಲ್ಲ ನೋಡ್ತಾ ಹೋಗಿ. ಏನು ಅಂತಂದರೆ ಕೆಲವೊಬ್ಬರು ಕೇಳಿದರು, ಇದು ಪ್ಯೂರ್ ಮೈಸೂರು ಸಿಲ್ಕಾ ಅಂತ ಕೆಲವೊಬ್ಬರು ಪ್ರೀವಿಯಸ್ ವಿಡಿಯೋಕ್ಕೆ ಕಮೆಂಟ್ ಮಾಡಿದರು. ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ನಮಗೆ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಬೇಕು ಅಂದರೆ KSICಗೆ ಹೋಗಿ ತೊಗೋಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ನಾನು ಆಗಲೇ ಹೇಳ್ದಂಗೆ ಯಾವುದೇ ಒಂದು ಒಡವೆ ಆಗಲಿ ಸೀರೆ ಆಗಲಿ ಮಾರ್ಕೆಟಿಗೆ ಬಂದ ತಕ್ಷಣ ಅದ್ರದ್ದು ಇಮಿಟೇಷನ್ ಬಂದ್ಬಿಡುತ್ತೆ. ಎಲ್ಲ ವರ್ಗದವ್ರಿಗೂ ಕೈಗೆಟಕಬೇಕು ಅಂತ. ನಾವು ಕೆಲವೊಬ್ಬರು ಫೈನಾನ್ಷಿಯಲಿ ಚೆನ್ನಾಗಿರೋರು ನಮಗೆ ಪ್ಯೂರೇ ಬೇಕು ಅಂತ ಅನ್ನೋರು ಹುಡುಕೊಂಡೋಗಿ ಅದು KSIC ಒರಿಜಿನಲ್ ಎಲ್ಲೆಲ್ಲಿ ಸೇಲ್ ಆಗ್ತಾರೆ. ಎಕ್ಸಾಂಪಲ್ ನನಗೆ ಗೊತ್ತಿರೋ ಪ್ರಕಾರ MG ರೋಡಲ್ಲಿ ಒಂದು ಕಡೆ ಆಗ್ತಾರೆ. ಅದು ಬಿಟ್ಟರೆ ನನಗೆ ಇನ್ನೆಲ್ಲಿಂದ ಗೊತ್ತಿಲ್ಲ. ಅದೆಂಗೆ ಗೊತ್ತು ಅಂತಂದರೆ ನಮ್ಮ ದೊಡ್ಡಮ್ಮನ ಮಗಳು ಸವಿತಾ ಅಂತ ಅಂದ್ಬಿಟ್ಟು, ಅವಳು ತುಂಬ ಕ್ರೇಜು ಮೈಸೂರು ಸಿಲ್ಕ್ ಸೀರೆದು. ಅವಳು ತೊಗೊಂಡ್ರೆ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆನೇ ತೊಗೊಳ್ಳೋದು. ನಿಮ್ಗೆ ಅದ್ರ ಬೆಲೆ ಗೊತ್ತಲ್ವಾ, ಲಕ್ಷದ ಮೇಲೆ ದಾಟೋಗುತ್ತೆ. ಅವಳು ಆ ಥರದ್ದೇ ಸೀರೆಗಳ ಕಲೆಕ್ಷನ್ ತೊಗೊಳ್ಳೋದು. ಅವಳ ಮನೆಗೆ ನಾನು ಹೋದಾಗ ಅವಳದ್ದು ಮೈಸೂರು ಸಿಲ್ಕ್ ಸೀರೆ ಕಲೆಕ್ಷನ್ಸ್ ಎಲ್ಲ ಒಂದ್ಸರಿ ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ. ಅದನ್ನು ನೋಡಿ ನನಗೆ ಗೊತ್ತಾಗಿರೋದೇನು ಅಂತಂದರೆ ಬರೀ ಒರಿಜಿನಲ್ ಬೇಕು KSIC ಪ್ಯೂರ್ ಮೈಸೂರು ಸಿಲ್ಕ್ ಬೇಕು ಅಂದರೆ KSIC ಮಾತ್ರ ಸಿಕ್ಕೋದು. ಇನ್ನೆಲ್ಲ ನಾವು ಒಂದು ಫ್ಯಾಬ್ರಿಕ್ನ ಮುಟ್ಟು ನೋಡಿದ ತಕ್ಷಣ ನಮಗೊಂದು ಐಡಿಯಾ ಬರುತ್ತಪ್ಪ, ಇದ್ರ ಥಿಕ್ನೆಸ್ ನೋಡಿದ್ರೆ ನಮಗೊಂದು ಐಡಿಯಾ ಬರುತ್ತೆ, ಇದ್ರ ಬಾರ್ಡರ್ ನೋಡಿದ್ರೆ ಗೊತ್ತಾಗುತ್ತೆ ಅಂತೆಲ್ಲ ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ನಾಲೆಡ್ಜ್ ಇದ್ದರೆ ನಾವು ಸ್ವಲ್ಪ ಜಡ್ಜ್ ಮಾಡ್ಬೋದು. ಅದು ನಮಗೆ ಬಿಟ್ಟಿದ್ದು.
ಅಲ್ವಾ? ಹಂಗೇನೆ ಇತ್ತೀಚೆಗೆ ಮೈಸೂರು ಸಿಲ್ಕ್ ಸೀರೆ ತುಂಬ ಟ್ರೆಂಡ್ ಆಗ್ತಿದೆ. ಎಲ್ಲ ಕಡೆ ಸೇಲ್ಸ್‌ಗಳಾಗ್ತಾ ಇದ್ದಾರೆ. ಪ್ರೈಸ್ ನೋಡಿದ್ರೆ ಕೇಳಿದ್ರೆ ಗೊತ್ತಾಗುತ್ತೆ ನಮ್ಗೆ. ಅದು ಬ ಫುಲ್ಲು ಒರಿಜಿನಲ್ಲಾ ಅಲ್ವಾ ಅನ್ನೋದು ಪ್ರೈಸಲ್ಲೇ ಗೊತ್ತಾಗುತ್ತೆ ಅಲ್ವಾ? ಯಾರೂ ನಮ್ಗಷ್ಟು ಮೋಸ ಮಾಡಿ ಇದು ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಅಂದ್ಬಿಟ್ಟು ಕಡಿಮೆ ಬೆಲೆಗೆ ಕೊಡಕ್ಕೆ ಸಾಧ್ಯನೇ ಇಲ್ಲ. ಅಂಥ ಅಂಗಡಿಗಳೆಲ್ಲ ಮುಚ್ಕೊಂಡು ಹೊರ್ಟೋಗುತ್ತೆ ಅಷ್ಟೇನೆ. ಅದಕ್ಕೋಸ್ಕರ ತುಂಬ ದಿವಸ ನಾವು ಮಾರ್ಕೆಟಲ್ಲಿ ಸಸ್ಟೈನ್ ಆಗಬೇಕು ಅಂತಂದ್ರೆ, ಒಂದು ಇದರಲ್ಲಿ ಪ್ರೈಸ್‌ನ ಇಟ್ಕೊಂಡು ಒಂದು ನ್ಯಾಯಬದ್ಧವಾಗಿ ಹೇಳಿ ಮಾಡಬೇಕಾಗುತ್ತೆ. ಹಂಗೇನೆ ಇಲ್ಲಿ ಕಂದಸಾಮಿ ಅನ್ನೋದು ಅಷ್ಟೇ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿವೆ ಸೀರೆಗಳು. ಪ್ಯೂರ್ ಝರಿ ನಾನು ಆಗಲೇ ಹೇಳ್ದಂಗೆ ಕಂಚಿಗೆ ಹೋಗ್ಬೇಕು ಅಂತೇನಿಲ್ಲ. ಅವರೇ ಇವಾಗ ನಮ್ಮ ಬೆಂಗಳೂರಲ್ಲಿ ಓಪನ್ ಮಾಡಿದ್ದಾರೆ ಶಾಪ್‌ನ. ಮುಂಚೆ ಇವರು 3 ತಿಂಗಳಿಗೊಂದ್ಸರಿ, 4 ತಿಂಗಳಿಗೊಂದ್ಸರಿ ಇದನ್ನ ಸೇಲ್ ಹಾಕ್ತಾಯಿದ್ರು. ಇವಾಗ ಅವ್ರಿಗೊಂದು ಒಳ್ಳೆ ಹೆಸರಿದೆ ಅಲ್ವಾ, ಅದಕ್ಕೋಸ್ಕರ ಪರ್ಮನೆಂಟ್ ಆಗೇನೆ ಓಪನ್ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಮಕ್ಳುಗಳಿಗೆ ಅವಾಗ ತೋರಿಸಿದ್ನಲ್ಲ ಬ್ಲೂ ಕಲರ್‌ದೆಲ್ಲ, ಈಗ ಬುಟ್ಟಾಸು ಹೆಂಗೆ ಅಂತಂದ್ರೆ ಟ್ರೆಂಡಿಂಗಲ್ಲಿರೋದು ಗೋಲ್ಡನ್ನು ಮತ್ತು ಸಿಲ್ವರ್ ಝರಿ ಎರಡರಲ್ಲೂ ಇರಬೇಕು ಅಂತ ತುಂಬ ಜನ ಇಷ್ಟಪಡ್ತಾರೆ. ಆ ಥರದ್ದಾಗಿರ್ಬೋದು, ಈ ಥರ ಡಾರ್ಕ್ ಸೀರೆಗಳ ಕಲರ್ ಕಾಂಬಿನೇಷನ್ ತುಂಬ ಟ್ರೆಂಡಿಂಗಲ್ಲಿದೆ. ಪ್ಯೂರ್ ಗೋಲ್ಡನ್ ಕಲರ್ ಸೀರೆಗಳು, ಟೆಂಪಲ್ ಬಾರ್ಡರು, ಹೇಳ್ತಾ ಹೋದ್ರೆ ನಿಮಗೆ ನೋಡ್ತಾ ಇದ್ದೀರಲ್ಲ ಗೊತ್ತಾಗುತ್ತೆ. ಅದಲ್ಲದೆ ಇನ್ನೊಬ್ರು ಪ್ರಿವಿಯಸ್ ವಿಡಿಯೋಗೆ ಕಮೆಂಟ್ ಮಾಡಿದ್ರು. ಅನುಪ್ರಭಾಕರು ಅಲ್ಲಿ ಹೋಸ್ಟ್ ಆಗಿ ಬಂದಿದ್ರು. ಅವ್ರ ಬಗ್ಗೆ ಒಂದೆರಡು ಮಾತಾಡಿದ್ದಕ್ಕೆ, ಅನುಪ್ರಭಾಕರ್ ಬಗ್ಗೆ ಇರಲಿ, ಬರೀ ಸೀರೆಗಳ ಬಗ್ಗೆ ಮಾತಾಡಮ್ಮ ಅಂತ ಒಬ್ರು ಕಮೆಂಟ್ ಮಾಡಿದ್ರು. ಹಂಗೇನೆ ನೋಡ್ರಿ 10 ನಿಮಿಷದ ವಿಡಿಯೋದಲ್ಲಿ ನಾವು ಆ ವಿಡಿಯೋದಲ್ಲಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಹೇಳ್ತಾ ಹೋಗ್ಬೇಕಾಗುತ್ತೆ. ಬರೀ ಸೀರೆ ಬಗ್ಗೆನೇ ನಾವು ಹೇಳಕ್ಕಾಗತ್ತಾ? ಅದನ್ನ ತಪ್ಪು ಅಂತ ಹೇಳಲ್ಲ. ಅವ್ರ ಅಭಿಪ್ರಾಯ ಅವ್ರು ತಿಳಿಸಿದ್ದಾರೆ. ಸ್ವಲ್ಪ ಕೂತ್ಕೊಂಡು ವಿವೇಚನೆಯಿಂದ ಒಂಚೂರು ಯೋಚನೆ ಮಾಡಿದ್ರೆ ಯಾವ್ದು ಸರಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅವ್ರು ಹಂಗೆ ಕಮೆಂಟ್ ಮಾಡಿದ್ರು. "ನೀವು ಅನುಪ್ರಭಾಕರ್ ಬಗ್ಗೆ ಮಾತಾಡೋರಂತೆ, ಫಸ್ಟ್ ಸೀರೆ ಬಗ್ಗೆ ಹೇಳಮ್ಮ" ಅಂತ. ಅಲ್ಲಿ ಇದ್ರು ಅನುಪ್ರಭಾಕರ್ ಅವ್ರ ಸೀರೆ ಬಗ್ಗೆ ಮಾತಾಡಿದ್ರು. ಅವ್ರ ಅಭಿಪ್ರಾಯನ ತಿಳಿಸಿದ್ರು. ಅದಕ್ಕೆ ಅದ್ರ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೆ. ಮಾಮೂಲಿ ಮೊಸರಲ್ಲಿ ಕಲ್ಲು ಹುಡ್ಕೋರು ಇದ್ದೇ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಕೆಲವೊಂದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಅಷ್ಟೇನೆ. ಇನ್ನು ಈ ಸೀರೆ ವಿಷಯಕ್ಕೆ ಬಂದರೆ, ಆವಾಗಲೇ ಹೇಳ್ದಂಗೆ ನಾವು ಬ್ಲೌಸ್ಗಳು ಹೊಲ್ಸ್ಕೊತೀವಲ್ವಾ, ಆ ಬ್ಲೌಸ್ಗಳು ಹೊಲ್ಸ್ಕೊಂಡಾಗ ಈ ಕಂಚಿ ಬಾರ್ಡರ್‌ನ ನಾವು ಬ್ಲೌಸ್‌ಗೆ ಸ್ಲೀವ್ಸ್‌ಗೆ ಅಟ್ಯಾಚ್ ಮಾಡಿಸ್ಕೋಬೋದಲ್ವಾ? ಆ ಥರದ್ದು ಕೂಡ ಇದೆ. ₹500, ₹1000 ಈ ಥರದಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಇವಾಗ ತೋರಿಸ್ತಾ ಇರೋ ಸೀರೆಗಳನ್ನೆಲ್ಲ ಟ್ರೆಡಿಷನಲ್ ಆಗೇ ಇವೆ ಇವ್ರ ಹತ್ರ ಇರೋ ಸೀರೆಗಳು. ಫ್ಯಾನ್ಸಿ ಸೀರೆಗಳಂತ ಹೇಳಂಗಿಲ್ಲ. ಎಲ್ಲ ಟ್ರೆಡಿಷನಲ್ ಲುಕ್ಕು. 2800, 2500 ಇವೆಲ್ಲ ನೋಡಿ ಮುಹೂರ್ತದ ಸೀರೆಗಳು, ವೈಟ್ ಪ್ರಿಫರ್ ಮಾಡ್ತಾರಲ್ಲ ಅವ್ರಿಗೆಲ್ಲ 7000, 6000, 3000 ಈ ಥರ ಪ್ರೈಸು ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರು ಪ್ರತಿಯೊಂದ್ರದ್ದು ಪ್ರೈಸ್ ಹೇಳಿ ಅಂತ ಹೇಳ್ತಾರೆ. ಹಂಗೆಲ್ಲ ಪ್ರತಿಯೊಂದ್ರದ್ದು ಹೇಳಕ್ಕಾಗಲ್ಲ ಅಲ್ವಾ? ಇವಾಗ ಅಂದಾಜು ಹೇಳಿದ್ರೆ ಪ್ಯೂರ್ ಸಿಲ್ಕ್ ಸ್ಯಾರಿ ಸ್ಟಾರ್ಟಿಂಗ್ ಫ್ರಮ್ 10,000 ಅಪ್ ಟು 60,000 ತನಕ ಸಿಕ್ಕತ್ತೆ. ಅದಲ್ಲದೆ ಗಿಫ್ಟಿಂಗ್ ಪರ್ಪಸ್ಸಿಗೆ ಬೇಕು ಅಂತಂದರೆ 2500ದಿಂದ ಸಿಕ್ಕತ್ತೆ. ಇವಾಗ ನಿಮ್ಗೊಂದು ಅಂದಾಜು ಬರುತ್ತೆ ಅಲ್ವಾ? ನಮ್ಮ ಬಜೆಟ್ ಎಷ್ಟಿದೆ? ನಾವು ನೋಡ್ತಾ ಇರೋ ಬಜೆಟಲ್ಲಿ ಸೀರೆಗಳನ್ನ ಇಲ್ಲಿ ಹೋದ್ರೆ ತಗೋಬೋದಾ ಅನ್ನೋದೊಂದು ಐಡಿಯಾ ಬರುತ್ತೆ ಅಲ್ವಾ? ಹಂಗೆಲ್ಲ ಯೋಚನೆ ಮಾಡಿಕೊಂಡು ಬನ್ನಿ. ಇಲ್ಲಿ ಸರೌಂಡಿಂಗ್ಸ್ ಅಲ್ಲಿರೋರೇ ಆದರೆ ಒಂದ್ಸರಿ ಹೋಗಿ ನೋಡ್ಕೊಂಡು ಬನ್ನಿ. ಇನ್ನು ದೂರದಿಂದ ಬರೋರಾದರೆ ನಾನು ಆಗಲೇ ಹೇಳ್ದಂಗೆ 10,000ದಿಂದ ಅಪ್ ಟು 60,000 ತನಕ ಸಿಕ್ಕತ್ತೆ. ಮದುವೆಗಳಿಗೆ, ಫಂಕ್ಷನ್‌ಗಳಿಗೆ ಬೇಕು ಅಂದರೆ. ಇಲ್ಲ ನಾವು ಗಿಫ್ಟಿಂಗ್ ಪರ್ಪಸ್ ಕೊಡಬೇಕು ಅಂದರೆ 2500ದಿಂದ ಸಿಕ್ಕತ್ತೆ. 30% ಡಿಸ್ಕೌಂಟ್ ಇದೆ. ಹೋಗಿ ವಿಸಿಟ್ ಮಾಡಿ. ಈಗ ಹಬ್ಬ ಅಲ್ವಾ? ಮದುವೆ ಸೀಸನ್ನು, ಹೊಸ ಹೊಸ ಸ್ಟಾಕ್ ಹಾಕ್ತಾ ಇರ್ತಾರೆ. ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಸಿಕ್ಕತ್ತೆ. ಆಮೇಲೆ ಟ್ರೆಂಡಿ ಆಗಿರುವಂಥದ್ದು, ಇವಾಗ ಫ್ಯಾನ್ಸಿ ಸೀರೆಗಳಲ್ಲ, ಇವಾಗ ಮಾರ್ಕೆಟಲ್ಲಿ ತುಂಬ ವೈರಲ್ ಆಗ್ತಿರೋ ಕಲರ್ ಕಾಂಬಿನೇಷನ್ ಸೀರೆಗಳಾಗಿರ್ಬೋದು, ಟೆಂಪಲ್ ಬಾರ್ಡರು, ಚೆಕ್ಸ್ ಪ್ಯಾಟ್ರನ್ನು, ಈ ಥರದ್ದೆಲ್ಲ ಒಂದೇ ಇದರಲ್ಲಿ ನೀವು ಮದುವೆ ಸೀರೆ ಶಾಪಿಂಗ್ ಜೊತೆಗೆ ಗಿಫ್ಟಿಂಗ್ ಪರ್ಪಸ್ ಸೀರೆಗಳನ್ನು ತಗೊಂಡು ಬರ್ಬೋದು. ಕೆಲವೊಬ್ಬರು ಇವಾಗ ಮಾರ್ಕೆಟ್‌ಗೆ, ಚಿಕ್ಕಪೇಟೆಗೆ ಅಲ್ಲೆಲ್ಲ ಹೋಗಿ ಗಜಿಬಿಜಿಲಿ ಸ್ವಲ್ಪ ಕಷ್ಟ ಅಂತ ಅನ್ನೋರು, ಕಂಚಿಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂತ ಅನ್ನೋರು, ನೋಡಿ ಇಲ್ಲೇ ನಲ್ಲಿ ಕಂದಸ್ವಾಮಿ ಅವರು ತುಂಬ ಫೇಮಸ್ ಆಗಿರೋಂಥವ್ರು ಇವ್ರದ್ದು ಅಂಗಡಿ ಸ್ಟೋರ್ ಕಂಚಿಲಿ. ಈಗ ನಮ್ಮ ಬೆಂಗಳೂರಲ್ಲಿ ಸಿಗ್ತಾ ಇದೆ. ಅದೊಂದು ಅಡ್ವಾಂಟೇಜ್ ಅಷ್ಟೇ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಫ್ಯಾಬ್ರಿಕ್ ಹೆಂಗಿದೆ, ಕಲರ್ ಕಾಂಬಿನೇಷನ್ ಹೆಂಗಿದೆ ಅಂತ. ಇದು ಬರೋದು ಅನ್ನ ಕುಟೀರ ಬರುತ್ತೆ ಅಲ್ವಾ? ಕತ್ತರಗುಪ್ಪೆ ಅನ್ನ ಕುಟೀರ, ಅದ್ರ ಪಕ್ಕದಲ್ಲೇ ಬರುತ್ತೆ ಲಿವೈಸು ಮತ್ತು ಲೆನ್ಸ್ ಕಾರ್ಟು ಎಲ್ಲ ಇದೆ. ಅದರ ಅಪೋಸಿಟೇ ಸ್ವಲ್ಪ ಒಂದೆರಡು ಮೆಟ್ಲಿಳ್ದು ಹೋದರೆ ನಲ್ಲಿ ಕಂದಸ್ವಾಮಿ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. 30% ಡಿಸ್ಕೌಂಟ್ ನಡೀತಾ ಇದೆ ಈಗ ಹಬ್ಬ, ಮದುವೆ ಸೀಸನ್ನು ಎಲ್ಲ ಕಡೆನೂ ಹೊರಗಡೆ ಸೇಲ್ ಆಗ್ತಿರ್ತಾರೆ ಅಲ್ವಾ? ಹಂಗೆ ಇಲ್ಲಿ ಪೇಷನ್ಸಿಂದ ತೋರಿಸ್ತಾರೆ ರೀ. ಒಬ್ಬರು ಬಂದು 2, 3 1 ಅವರಿಂದ 1½ ಅವರ್ ತನಕ ಸೀರೆಗಳನ್ನ ನೋಡಿ ಚಾಯ್ಸ್ ಮಾಡ್ತಾಯಿದ್ರು. ಅವ್ರು ಹೇಳಿದ ಕಲರ್ ಕಾಂಬಿನೇಷನ್ ಯಾವ್ಯಾವ್ದು ತೋರಿಸ್ತಿದ್ರು ಅದನ್ನೆಲ್ಲ ತುಂಬ ಪೇಷನ್ಸಿಂದ ತೆಗೆದು ತೋರಿಸ್ತಾ ಇದ್ರು ಇವ್ರ ವರ್ಕರ್ಸು.
ಎಕ್ಸ್‌ಪ್ಲೈನ್ ಮಾಡ್ತಾಯಿದ್ರು ನೀಟಾಗಿ. ಅವ್ರು ತಮಿಳ್ನಾಡವರಾದ್ರೂ ಕನ್ನಡ ಕಲ್ತಿದ್ದಾರೆ. ನಮಗೆ ಚೆನ್ನಾಗೇ ಅವರು ಎಕ್ಸ್‌ಪ್ಲೈನ್ ಮಾಡ್ತಾರೆ. ಅದೊಂದು ಖುಷಿ ಕೊಡುವಂಥ ವಿಚಾರ. ನೋಡಿ ನಿಮ್ಗೇನಾದ್ರೂ ಮನೇಲಿ ಮದ್ವೆಗಳಿದೆ, ದೊಡ್ಡ ದೊಡ್ಡ ಫಂಕ್ಷನ್‌ಗಳಿವೆ, ಈ ಥರ ದೊಡ್ಡ ದೊಡ್ಡ ಪ್ಯೂರ್ ಕಂಚಿ ಸೀರೆಗಳು ಬೇಕು. ಈ ಥರ ಸೀರೆಗಳು ಬೇಕು ಅಂತಂದರೆ ಮರೀದೇ ವಿಸಿಟ್ ಮಾಡಿ. ಹಂಗೆ ನನ್ನ ಚಾನಲ್ ನೇಮ್ ಹೇಳಿ, ಡೇವಿ ತನು ಚಾನಲ್ ಕಡೆಯಿಂದ ಬಂದಿದ್ದೀನಿ ಅಂದರೆ ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ. ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.